ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ವರ ನೀಡಿದವನು ಅದನ್ನು ಮುರಿಯಲು ಸಾಧ್ಯವಿಲ್ಲ. ಭಸ್ಮಾಸುರನು ಶಿವನನ್ನು ಬಹಳ ಕಾಲ ಪೂಜಿಸಿದನು ಮತ್ತು ಅವನ ನಿರಂತರ ಪೂಜೆಯಿಂದ ಸಂತೋಷಗೊಂಡ ನಂತರ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು. ಭಸ್ಮಾಸುರನು ಶಿವನಲ್ಲಿ ವರವನ್ನು ಕೇಳಿಕೊಂಡನು. ಅಲ್ಲಿ ಯಾರೊಬ್ಬರು ತಲೆಯನ್ನು ಮುಟ್ಟಿದರೆ ಅವನು ತಕ್ಷಣ ಬೂದಿಯಾಗುವಂತೆ ಮಾಡುತ್ತದೆ. ಶಿವನು ಭೋಲೆನಾಥನಾಗಿ ಅವನಿಗೆ ವರವನ್ನು ನೀಡಿದನು. ಭಸ್ಮಾಸುರನು ಮಾತಾ ಪಾರ್ವತಿಯನ್ನು ತನ್ನ ಪತ್ನಿಯನ್ನಾಗಿ ಬಯಸಿದನು. ಆದುದರಿಂದ ಅವನು ಶಿವನನ್ನು ಸುಟ್ಟು ಪಾರ್ವತಿಯನ್ನು ಸೆರೆ ಹಿಡಿಯಲು ನಿರ್ಧರಿಸಿದನು. ಆಗ ಅವನಿಗೆ ಅದನ್ನು ಗೌರವಿಸಲು ಸಾಧ್ಯವಿಲ್ಲ. ಆದುದರಿಂದ ಅವನು ಮತ್ತು ಮಾತಾ ಪಾರ್ವತಿ ತಪ್ಪಿಸಿಕೊಳ್ಳಲು ನಿರ್ಧರಿಸಿ ಭಸ್ಮಾಸುರನು ತಲುಪಲು ಸಾಧ್ಯವಾಗದ ಬೇರೆ ಬೇರೆ ಸ್ಥಳಗಳಲ್ಲಿ ಅಡಗಿಕೊಳ್ಳಲು ಪ್ರಾರಂಭಿಸಿದರು. ಈ ಘಟನೆ ನೋಡಿದ ವಿಷ್ಣು ಭಗವಾನ್ ಶಿವ ಮತ್ತು ಭಸ್ಮಾಸುರನ ಮಾತಾ ಪಾರ್ವತಿಗೆ ಸಹಾಯ ಮಾಡಲು ನಿರ್ಧರಿಸಿದನು. ಅವನು ತನ್ನನ್ನು ಮೋಹಿನಿ ಎಂಬ ಅಪ್ಸರೆಯಾಗಿ ಪರಿವರ್ತಿಸಿಕೊಂಡನು. ಆಗ ಮೋಹಿನಿ ಎಂದರೆ ಅಸಾಧಾರಣ ಸೌಂದರ್ಯ ಹೊಂದಿದ್ದವಳು. ಈಗ ಮೋಹಿನಿ ಭಸ್ಮಾಸುರನ ಮುಂದೆ ಬಂದು ನಿಂತಳು. ಮೋಹಿನಿಯನ್ನು ನೋಡಿದ ಭಸ್ಮಾಸುರನು ಪಾರ್ವತಿ ಬಗ್ಗೆ ಮರೆತು ಈಗ ಮೋಹಿನಿಯನ್ನು ತನ್ನ ಹೆಂಡತಿಯನ್ನಾಗಿ ಬಯಸಿದನು. ಮೋಹಿನಿ ಅವನೊಂದಿಗೆ ಚೆಲ್ಲಾಟವಾಡಲು ಪ್ರಾರಂಭಿಸಿದನು. ಭಸ್ಮಾಸುರನು ಅವಳನ್ನು ತನ್ನೊಂದಿಗೆ ಬರಲು ಕೇಳಿದನು. ಮೋಹಿನಿಯು, ನೀನು ನೃತ್ಯ ಮಾಡಿದರೆ ಮಾತ್ರ ನಾನು ಬರುತ್ತೇನೆ. ನೀನು ನೃತ್ಯ ಮಾಡಬಲ್ಲೆಯೋ ಇಲ್ಲವೋ ನಾನು ನೋಡಬೇಕು. ಅವನು ಒಪ್ಪಿದನು. ಅವನು ಮೋಹಿನಿಯ ನೃತ್ಯದ ಹೆಜ್ಜೆಯನ್ನು ಅನುಸರಿಸಲು ಪ್ರಾರಂಭಿಸಿದನು. ಹಿಂದೆ ಮೋಹಿನಿಯ ಭಸ್ಮಾಸುರನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಅನೇಕ ಮುದ್ರೆಗಳನ್ನು ಮತ್ತು ಹೆಜ್ಜೆಗಳನ್ನು ಹಾಕುತ್ತಿದ್ದಳು. ಕೊನೆಗೆ ಮೋಹಿನಿ ತನ್ನ ಕೈಗಳಿಂದ ಅವಳ ತಲೆಯನ್ನು ಮುಟ್ಟುವ ಹೆಜ್ಜೆಯನ್ನು ಇಟ್ಟಳು. ಮೋಹಿನಿಯನ್ನು ನೋಡಿದ ಭಸ್ಮಾಸುರನು ಅವನ ತಲೆಯನ್ನು ಮುಟ್ಟಿದನು ಮತ್ತು ಒಂದು ಕ್ಷಣದಲ್ಲಿ ಅವನು ಬೂದಿಯಾದನು. ಈ ಕಥೆಯ ನೀತಿ: ನೀವು ಇತರರಿಗೆ ಏನಾದರೂ ಒಳ್ಳೆಯದನ್ನು ಮಾಡಿದರೆ ಅವರಿಂದಲೂ ಅದೇ ರೀತಿ ನಿರೀಕ್ಷಿಸಬೇಡಿ. ಅವರು ತಮ್ಮ ನಿಜವಾದವನ್ನು ಯಾವುದೇ ಸಮಯದಲ್ಲಿ ನಿಮಗೆ ತೋರಿಸಬಹುದು. ನೀವು ಶಿವನ ಭಕ್ತರಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.